ಈ ಕಡಲೆಬೇಳೆ ಮತ್ತೆ ಹೆಸರು ಬೇಳೆ ಪ್ರೋಟೀನ್ ಅಂಶ ಇರುತ್ತೆ. ಸೊ ಇದು ಮಸಾಲೆ ಇಡ್ಲಿ ಅಂತ ಹೆಸರಾದ್ರೇನು ಇದು ಒಂಥರ ಪ್ರೋಟೀನ್ ಇಡ್ಲಿ. ಸೊ ಹಾಗಾಗಿ ಬಾಳೆ ಎಲೆನಲ್ಲೇ ಮಾಡಿದ್ರೆ ಇದಿನ್ನು ರುಚಿ ಜಾಸ್ತಿ. ಓಕೆ, ಇಷ್ಟು ರೆಡಿ ಆಯ್ತು ಈಗ. ವಾವ್, ನೋಡ್ರಿ. ಸೊ ಇದನ್ನ ಹೀಗೆ ಇಟ್ಬಿಟ್ಟು ಇದನ್ನ ಮಡಿಸ್ಬೇಕು. ಹಿಂಗೆ ಮಡಿಸಿ ನಾವು ನಮ್ಮ ಇಡ್ಲಿ ಟ್ರೇನಲ್ಲಿ ಇಡ್ತಾ ಇದೀವಿ. ಓ, ಈ ತರದ ಒಂದೇ ಬಟನಾ? ಹೌದು. ಸೂಪರ್. ಹಿಂಗಾಗತ್ತಾ ಇದು? ಹಿಂಗಾಗತ್ತೆ ನೋಡಿ. ಈಗ ತುಪ್ಪ ಹಾಕ್ತಾ ಇದೀನಿ. ಆ ಇಡ್ಲಿಯ ಫ್ಲೇವರ್ ಒಟ್ಟಿಗೆ ಬೇರೆ ಲೆವೆಲ್ ಇಡ್ಲಿ ಇದು. ಎಷ್ಟು ವಿಭಿನ್ನವಾಗಿ, ಎಷ್ಟು ವಿಶೇಷವಾಗಿ, ಎಷ್ಟು ತರದ ಇಡ್ಲಿಗಳು ಸಿಗ್ತಾವೆ ನಮಗೆ. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಕಣಿಸಂದ್ರ ಸುರುಚಿ ವೆಜ್ ಅದ್ಭುತ ರೀ ಇಲ್ಲಿ. ಎಷ್ಟು ಚೆನ್ನಾಗಿತ್ತು ಮೆದು ದೋಸೆ. ಇವತ್ತು ಅಂಥದ್ದು ಇನ್ನೊಂದು ಇಲ್ಲಿ ಭಾಳ ಪ್ರಸಿದ್ಧ, ಜನಗಳು ಸಿಕ್ಕಾಬಳೆ ಇಷ್ಟಪಡ್ತಾರೆ ರೀ. ಇಡ್ಲಿಯಲ್ಲೇ ಒಂದು ವಿಭಿನ್ನ ರೀತಿಯ ಇಡ್ಲಿ ಅಂದರೆ ಎಲ್ಲರಿಗೂ ಪ್ರೀತಿ, ಅದರಲ್ಲಿ ಮಸಾಲೆ ಇಡ್ಲಿ. ಬನ್ನಿ ಮಸಾಲೆ ಇಡ್ಲಿ ಹೆಂಗೆ ಮಾಡ್ತಾರೆ ನೋಡ್ಬಿಡೋಣ. ಶುಭಾ ಮೇಡಮ್ ಇರ್ತಾರೆ, ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ಶಿಕ್ಷಕರೇ, ಶುಭಾ ಶಾಸ್ತ್ರಿ ಅವರು ಮಾಲೀಕರು. ಏನು ಮೇಡಮ್ ಇದು ಮಸಾಲ ಇಡ್ಲಿ? ಒಂದೊಂದೇ ವಿಶೇಷವಾಗಿ ವಿಭಿನ್ನವಾಗಿರ್ತದೆ. ಲಾಸ್ಟ್ ಟೈಮು ಮೆದು ದೋಸೆ. ಹೌದು, ಈ ಸಲ ಮಸಾಲಾ ಇಡ್ಲಿಗೆ ನಾವು ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಪ್ರತಿ ಸಲ ನಿಮ್ಗೆ ಹೊಸ ಕೊಡ್ಬೇಕಲ್ಲ ರೆಸಿಪೀಸ್, ಅದೇ ಇದ್ರೆ ಜನಕ್ಕೂ ಬೋರ್ ಆಗುತ್ತೆ. ಸೊ ಹಾಗಾಗಿ ಈ ಸಲ ಹೊಸದಾಗಿ ಮಸಾಲಾ ಇಡ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಅದ್ರದ್ದು ರೆಸಿಪೀಸ್ ಪ್ರೋಸೆಸ್ ಹೇಗ್ ಮಾಡೋದು ಅಂತ ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಮಸಾಲಾ ಇಡ್ಲಿ ಇಲ್ಲಿ ಬಂದಾಗ ಕೂಡ ಟೇಸ್ಟ್ ಮಾಡಿ. ಇವಾಗ ನೋಡ್ಬಿಡೋಣ ರೆಸಿಪಿ. ಶಿಕ್ಷಕರೇ, ನಾವು ಒಂದಿನ ಮುಂಚೆ ಬಂದ್ಬಿಟ್ಟು ಈ ಒಂದು ನೆನೆಸಿಡುವ ಪ್ರಕ್ರಿಯೆ ಶೂಟ್ ಮಾಡ್ತಾ ಇದ್ದೀವಿ. ಅಮ್ಮ, ಎಷ್ಟಿದೆ ಇದು? ಇದು 1 ಕಪ್ ಉದ್ದಿನ ಬೇಳೆಗೆ 4 ಕಪ್ ಇಡ್ಲಿ ರವೆ. ಇದನ್ನ ಇಡ್ಲಿನ ನೀವು 5 ಗಂಟೆ ಕಾಲ, ಉದ್ದಿನ ಬೇಳೆನ ನೀವು 5 ಗಂಟೆ ಕಾಲ ನೆನೆಸಿಡ್ಬೇಕು. ಇದನ್ನ ಒಂದು 2 ಗಂಟೆ ಕಾಲ ನೆನೆಸಿಡ್ಬೇಕು. ಅದಾದ್ಮೇಲೆ ಒಟ್ಟಿಗೆ ಎರಡನ್ನು ನೀವು ಉದ್ದಿನ ಬೇಳೆನ ಮಾತ್ರ ಗ್ರೈಂಡ್ ಮಾಡಬೇಕು. ಆಮೇಲೆ ಉದ್ದಿನ ಬೇಳೆ ಗ್ರೈಂಡ್ ಆಗಿರೋದನ್ನ ಈ ಇಡ್ಲಿ ರವೆಗೆ ಮಿಕ್ಸ್ ಮಾಡಿ ಅದು ಫರ್ಮೆಂಟ್ ಆಗಬೇಕು. ಅದು ಮಾಮೂಲಿ ಓವರ್ ನೈಟ್ ಫರ್ಮೆಂಟ್ ಆದರೆ ನಿಮಗೆ ನೆಕ್ಸ್ಟ್ ಡೇಗೆ ಅದು ರೆಡಿ ಆಗುತ್ತೆ. ಎಷ್ಟು ಅವರ್ಸ್? ಒಂದು 10 ಅವರ್ಸ್? 8 ಅವರ್ಸ್. ಈಗ ಬೆಳಿಗ್ಗೆ ಬಂದಿದ್ದೀವಿ, ನೀವು ಮಸಾಲೆ ಇಡ್ಲಿ. ಇದು ಮಸಾಲೆ ಇಡ್ಲಿ ನೆನ್ನೆ ಇದು ನಾವು ಇಡ್ಲಿ ರೆಡಿ ಮಾಡ್ಕೊಂಡಿದ್ವಲ್ಲ ನೋಡಿ, ಅದು ನೆನೆಸಿ ಎಲ್ಲ ರೆಡಿಯಾಗಿ ಹೀಗಾಗಿದೆ. ಇವಾಗ ಇದಕ್ಕೆ ಏನೇನು ಆಡ್ ಮಾಡಬೇಕು ಅಂತ ಹೇಳ್ತೀನಿ. ಇದು ಒಂದು 12 ತಾಸು ಇದಾಗಿದೆಲ್ಲ ಫರ್ಮೆಂಟೇಷನ್ ಆಗಿ. 12 ತಾಸು ಬೇಕಾಗಿಲ್ಲ, 10 ತಾಸು ಆದ್ರೆ ಸಾಕು. ಇದು ರೆಡಿ ಆಯ್ತು. ಇವಾಗ ಇದಕ್ಕೆ ಏನೋ ಮಸಾಲೆ ಇಟ್ಕೊಂಡಿದ್ರಲ್ಲ, ಏನೇನು ಮಾಡಿದ್ರಿ? ಇದು ಮಸಾಲೆ ಇಡ್ಲಿ ಆಗಿರೋದ್ರಿಂದ ಇದಕ್ಕೆ ಕಡಲೆಬೇಳೆ ಮತ್ತೆ ಹೆಸರು ಬೇಳೆ. ಕಡಲೆಬೇಳೆ ಒಂದು 3/4 ಕಪ್ ಕಡಲೆಬೇಳೆ, ಹೆಸರು ಬೇಳೆ ಒಂದು 3/4 ಕಪ್. ಸೊ ಇದೆರಡನ್ನು ಒಂದು 2 ಗಂಟೆ ಕಾಲ ನೆನೆಸಿಟ್ಕೋಬೇಕು. 2 ಗಂಟೆ ಕಾಲ ನೆನೆಸಿಟ್ಕೊಂಡ್ರೆ ಅದು ಈ ರೀತಿ ಆಗುತ್ತೆ. ಎರಡು ಮಿಕ್ಸ್ ಮಾಡಿ ನಾನು ನೆನೆಸಿಟ್ಟಿದ್ದೀನಿ. ಅದ್ರ ಜೊತೆಗೆ ತೆಂಗಿನಕಾಯಿ ಚೂರು, ಹಸಿಮೆಣಸಿನಕಾಯಿ, ಶುಂಠಿ ಮತ್ತೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದೊಂದು ಸಣ್ಣ ಹಿಡಿ ಇದೆ. ಅಷ್ಟೇ ಅಲ್ವಾ? ಅಷ್ಟು ಆಡ್ ಮಾಡ್ಬೇಕು ಅದಕ್ಕೀಗ. ಇದು ಆಡ್ ಮಾಡ್ಬಿಡ್ತೀರಾ ಈಗ? ಓಕೆ. ಇದೇ ಮಸಾಲಾ ಇಡ್ಲಿ. ಸೊ ಎಲ್ಲ ಹಾಕೊಂಡ್ಬಿಡ್ಬೇಕಲ್ಲ? ಹೌದು. ಈ ಕಡಲೆಬೇಳೆ ಮತ್ತೆ ಹೆಸರು ಬೇಳೆ ಪ್ರೋಟೀನ್ ಅಂಶ ಇರುತ್ತೆ. ಸೊ ಇದು ಮಸಾಲೆ ಇಡ್ಲಿ ಅಂತ ಹೆಸರಾದ್ರೇನು ಇದು ಒಂಥರ ಪ್ರೋಟೀನ್ ಇಡ್ಲಿ. ದೊಡ್ಡವ್ರಿಗೆ, ಮಕ್ಳಿಗೆ, ಎಲ್ರಿಗೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದು ನಮ್ಮ ಸೌತ್ ಇಂಡಿಯಾದಲ್ಲಿ ಫೇಮಸ್. ಅದರಲ್ಲಿ ಇದನ್ನ ನಾಗರ ಪಂಚಮಿನಲ್ಲೆಲ್ಲ ಮಾಡ್ತಾರೆ. ನಾಗರ ಪಂಚಮಿನಲ್ಲಿ ಉದ್ದಿನ ಕಡುಬು ಅಂತ ಹೇಳ್ತಾರೆ. ಸೊ ಇದು ರುಚಿ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಇದು ಹೇಗಿದೆ ಅಂತ ಹೇಳ್ಬಿಟ್ಟು. ಕೊತ್ತಂಬರಿ ಸೊಪ್ಪು ಎಲ್ಲ ಆಡ್ ಮಾಡಿದೀನಿ. ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಮಾಡಿದ್ರೆ ಕೈಗೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಸೌಟಲ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಸೌಟಲ್ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಬಾಳೆ ಎಲೆಗೆ ಹಾಕಕ್ಕೂ ಇದು ಅನುಕೂಲ ಆಗತ್ತೆ. ಮತ್ತೆ ಬಾಳೆ ಎಲೆನಲ್ಲಿ ನಿಮ್ಗೆ ವಿಶೇಷ ಏನಂದ್ರೆ ಅದು ಸಹ ನಿಮ್ಗೆ ಹೆಲ್ದಿ ಆಗಿ ಇರುತ್ತೆ. ಬಾಳೆ ಎಲೆಯಲ್ಲಿ ತಿನ್ನೋದು ನಮ್ಮ ಒಂದು ಸಂಪ್ರದಾಯ. ಸೊ ಹಾಗಾಗಿ ಬಾಳೆ ಎಲೆನಲ್ಲೇ ಮಾಡಿದ್ರೆ ಇದಿನ್ನು ರುಚಿ ಜಾಸ್ತಿ. ಇವಾಗ ಇದಿಷ್ಟು ರೆಡಿ ಆಗಿದೆ. ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ರೆಡಿ ಆಯ್ತು ಈಗ. ವಾವ್, ನೋಡ್ರಿ. ಸೊ ಅದೆಲ್ಲ ಕಡಲೆಬೇಳೆ ಎಲ್ಲ ಬಾಯಲ್ಲಿ ಸಿಗುತ್ತೆ. ಎಲ್ಲ ಸಿಗುತ್ತೆ. ಎಲ್ಲ ಒಂಥರ ಅದ್ರದ್ದು ರಸ ಎಲ್ಲ ಬಿಟ್ಕೊಂಡಿರತ್ತೆ. ತುಂಬಾ ಚೆನ್ನಾಗಿ ನಿಮ್ಗೆ ಅದು ಅದ್ರ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ನಿಮ್ಗೆ ಅದ್ರ ರುಚಿನೇ ಬೇರೆ.
ಅದು ಈಗ ರೆಡಿ ಮಾಡ್ಕೊಳ್ಳೋಣ ಅದನ್ನ ಬಾಳೆ ಎಲೆಗೆ ಹಾಕಿ ಇಡ್ಲಿಗೆ ಹಾಕೋಣ. ಈಗ ಬಾಳೆ ಎಲೆ ತಗೊಂಡಿದೀವಿ, ಬಾಳೆ ಎಲೆಗೆ ಎಣ್ಣೆ ಸವರ್ಕೊಳ್ತಾ ಇದೀವಿ. ಈಗ ಎಣ್ಣೆ ಸವರ್ಕೊಂಡು ಪ್ರತಿಯೊಂದು ಬಾಳೆ ಎಲೆಗೂ ಎಣ್ಣೆ ಸವರ್ಕೊಂಡ್ರೆ ಅವಾಗ ಅದು ಚೆನ್ನಾಗಿ ಅಂಟ್ಕೊಳ್ದೆ ಬಿಟ್ಕೊಂಡ್ ಬರುತ್ತೆ. ಅದೇ ಬಾಳೆ ಎಲೆ ನಮ್ಮ ಸೌತ್ ಇಂಡಿಯನ್ ಸ್ಪೆಷಲ್. ಬಾಳೆ ಎಲೆನ ನೀವೀಗ ಯಾವಾಗ್ಲೂ ಹೀಗ್ ತಿಂತೀವಿ, ಆದ್ರೆ ಈ ಸಲ ಬಾಳೆ ಎಲೆನ ನೀವು ಉಲ್ಟಾ ಇಟ್ಕೊಂಡು ನೀವು ಎಣ್ಣೆ ಸವರ್ಕೊಂಡು ಇದನ್ನ ಮಾಡ್ಬೇಕು. ನಾವು ನಾರ್ಮಲಿ ಈ ತರದ್ ಮಾಡ್ತಿರಲ್ಲ, ಎಷ್ಟು ಇಡ್ಲಿ ಆಗ್ತಾವ ಅದು ಈ ಒಂದು ಹಿಟ್ಟಲ್ಲಿ? ಈ ಒಂದು ಹಿಟ್ಟಲ್ಲಿ ಸುಮಾರು ಒಂದು 8 ರಿಂದ 10 ಇಡ್ಲಿ ಆಗ್ಬಹುದು. ಆಗತ್ತಾ? ಓಕೆ. ಓ, ಈ ತರ ಉದ್ದ ಉದ್ದ. ರೆಗ್ಯುಲರ್ ಆಗಿ ಬರೀ ಉಂಡೆ ಇದನ್ನ ನೀವು ನೋಡಿದೀರಾ. ಸೊ ಇದನ್ನ ಹೀಗೆ ಇಟ್ಬಿಟ್ಟು ಇದನ್ನ ಮಡಿಸ್ಬೇಕು. ಹಿಂಗೆ ಮಡಿಸಿ ನಾವು ನಮ್ಮ ಇಡ್ಲಿ ಟ್ರೇ ನಲ್ಲಿ ಇಡ್ತಾ ಇದೀವಿ. ಇಷ್ಟೇ ಇಡ್ತೀರಾ? ಅಷ್ಟೇ. ಉಪ್ಪು ಹಿಟ್ಟಿಗೆ ಉಪ್ಪು ಹಾಕಿರ್ತೀವಿ ನಾವು. ಇಡ್ಲಿ ಹಿಟ್ಟು ಕಲಸವಾಗ್ಲೇ ಉಪ್ಪು ಹಾಕಿರೋದ್ರಿಂದ ಮತ್ತೆ ಮೇಲೆ ಉಪ್ಪು ಅವಶ್ಯಕತೆ ಇಲ್ಲ. ನೋಡ್ರಿ, ಇದು ಹೊಸ ಟೈಪು ವೀಕ್ಷಕರೇ. ಸುರುಚಿ ಕಣಿಸಂದ್ರ, ವಿಜಯನಗರ ಮೇನ್ ರೋಡ್ ಅಲ್ಲಿ ಸಿಗುತ್ತೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಸಿಗುತ್ತೆ ಇದು? ಬೆಳಗ್ಗೆ ಇರುತ್ತೆ, ಸಾಯಂಕಾಲನೂ ಇರುತ್ತೆ ಇದು. ಸೊ ಇದು ಏನಂದ್ರೆ ಬಿಸಿ ಬಿಸಿಯಾಗಿ ತುಪ್ಪದ ಜೊತೆಲಿ ತಿನ್ನೋವಾಗ ತುಂಬಾ ರುಚಿಯಾಗಿರುತ್ತೆ. ನೀವು ಮಸಾಲೆ ಬರೀ ರವೆ ಇಡ್ಲಿ ತರ ಅಂತ ನೀವು ಅನ್ಕೊಳ್ಳೋ ಹಾಗಿಲ್ವೇ ಇಲ್ಲ. ರವೆ ಇಡ್ಲಿನೇ ಬೇರೆ, ಮಸಾಲೆ ಇಡ್ಲಿನೇ ಬೇರೆ. ಇದು ಯಾಕೆಂದ್ರೆ ನಮ್ ರೆಗ್ಯುಲರ್ ಇಡ್ಲಿ ಹಿಟ್ಟಲ್ಲೇ ನಾವು ಮಾಡ್ತಾ ಇರೋದು. ನಾವು ಇದಕ್ಕೆ ಉದ್ದಿನ ಕಡುಬು ಅಂತಾನು ಹೇಳ್ತೀವಿ. ಸೊ ಇದು ಇದನ್ನ ಇವಾಗ ಬೇಯಕ್ಕೆ ಇಡಬೇಕು. ಇವಾಗ ಇದನ್ನ ನಾವು ಬೇಯಕ್ಕೆ ಇಡ್ತಾ ಇದೀವಿ. ಇದ್ರ ಮೇಲ್ಗಡೆ ಒಂದು ಬಟ್ಟೆನ ಹಾಕಿ ಕವರ್ ಮಾಡಿ ಇಟ್ರೆ ಅದು ಚೆನ್ನಾಗಾಗತ್ತೆ. ಓ, ಈ ತರದ ಒದ್ದೆ ಬಟ್ಟೆನಾ? ಹೌದು, ನಾರ್ಮಲ್ ಇಡ್ಲಿ ಬಟ್ಟೆ. ಹೌದು. ಸೂಪರ್. ಓ, ಇದು ಈಗ ಒಂದು ಎಷ್ಟು ನಿಮಿಷ? ಇದು ಇವಾಗ ಒಂದು 15 ನಿಮಿಷ ಬೇಯಬೇಕು. ಹಬೆನಲ್ಲಿ ಬೇಯೋದ್ರಿಂದ ಒಂದು 15 ನಿಮಿಷ ಬೆಂದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಅದಾದ್ಮೇಲಿಂದ ನಾವು ತುಪ್ಪ ಹಾಕಿ ತಿನ್ಬಹುದು. ಇವಾಗ ನೀವು ಲಾಸ್ಟ್ ಟೈಮ್ ಬಂದಿದ್ರಲ್ಲ ಸರ್, ಅವಾಗ ನಾವು ಮೆದು ದೋಸೆದು ನಿಮ್ಗೆ ರೆಸಿಪಿ ತೋರಿಸಿದ್ವಿ. ಸೊ ಮೆದು ದೋಸೆಗೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಹೌದಾ? ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ ಮೆದು ದೋಸೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಚೆನ್ನಾಗಿದೆ ತಾನೆ ಬರೋದು. ಹೌದೌದು. KR ಪುರಂ ಇಂದ ಒಬ್ರು ಬಂದ್ರು, ಸಂಜಯ್ ನಗರ್ ಇಂದ ಬಂದ್ರು, ಯಾರೋ ಒಬ್ರು ಅವರು ಯಾರೋ ಫ್ರೆಂಡ್ ಎಲ್ಲ ರೆಸ್ಪಾನ್ಸ್ ಮಾಡಿ ಎಲ್ಲ ತುಂಬಾ ಚೆನ್ನಾಗಿದೆ, ನೀವು ಹೋಗಿ ಟೇಸ್ಟ್ ಮಾಡಿ ಅಂತ ಹೇಳಿದ್ರಂತೆ. ಸೊ ಎಲ್ಲಾ ಬಂದು ಮೆದು ದೋಸೆಗೆ ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಮತ್ತೆ ಇಸ್ಮಾಯಿಲ್ ಅವ್ರು ಹೇಳ್ಕೊಟ್ಟಿದ್ರು ನಮ್ಗೆ ದೊನ್ನೆ ಬಿರಿಯಾನಿ. ಅದೇ ನಮ್ಗೆ ಈಗ ವೀಕ್ಷಕರಿಗೆ ಹೇಳ್ತಾನೆ ಇರ್ತೀವಿ ನಾವು. ಇಸ್ಮಾಯಿಲ್ ಅವರು ಸೂಪರ್ ಶೆಫ್, ಸೆಲೆಬ್ರಿಟಿ ಶೆಫ್. ಅವರಿಂದ ಟ್ರೈನಿಂಗ್ ಆಗಿದೆ, ಚೆನ್ನಾಗಿರ್ಲೇಬೇಕು. ಖಂಡಿತ. ದೊನ್ನೆ ಬಿರಿಯಾನಿ ಮುಂಚೆ ಎಲ್ಲ ನಾವು ಬರೀ 4 kg ಮಾಡ್ತಾ ಇದ್ವಿ. ಇವಾಗ ಅದನ್ನ 2 times 3 times ಒಂದೊಂದ್ ದಿವಸ ಸ್ಯಾಟರ್ಡೆ ಸಂಡೇ ಅಂತೂ ಪುರ್ಸೊತ್ತೇ ಇರಲ್ಲ ನಮ್ಗೆ. ಬ್ಯಾಚ್ ಬೈ ಬ್ಯಾಚ್ ಎಲ್ಲಾರು ಬಂದ್ ಕೇಳಿದಾಗ ದೊನ್ನೆ ಬಿರಿಯಾನಿ ಇಲ್ವಾ ಅಂತ ಕೇಳಿದ್ರೆ ನಾವು 4 kg ಅದು ಎಷ್ಟು ಸಲ ಮಾಡ್ತಾ ಇದೀವಿ ಅಂತ ನಮ್ಗೆ ಒಂದ್ಸಲ ಲೆಕ್ಕನೇ ತಪ್ಪೋಗುತ್ತೆ. ಅಷ್ಟು ಚೆನ್ನಾಗಿ ನಮ್ಗೆ ರೆಸ್ಪಾಂಡ್ ಬರ್ತಾ ಇದೆ ಅದಕ್ಕೆ. ಸೂಪರ್. ಈಗ ಇಲ್ಲಿ ಲೈವ್ ಕೌಂಟರ್ ಬೇರೆ ಸ್ಟಾರ್ಟ್ ಮಾಡಿರಂತೆ? ಹೌದು, ಇವಾಗ ನಮ್ಗೆ ಲೈವ್ ಕೌಂಟರ್ ಅಲ್ಲಿ ನಿಮ್ಗೆ ಕ್ಯಾಪ್ಸಿಕಮ್ ಬಜ್ಜಿ, ಮತ್ತೆ ಸಾಬುದಾನ ವಡ, ಬಾಳೆಕಾಯ್ದು ಬಜ್ಜಿ, ಮತ್ತೆ ಬದನೆಕಾಯಿ ಬಜ್ಜಿ. ಸೊ ಇದೆಲ್ಲ ಕೆಲವುದೆಲ್ಲ ನಿಮ್ಗೆ ಧಾರವಾಡ ಸ್ಪೆಷಲ್, ಆ ಕಡೆ ಎಲ್ಲ ಇರುತ್ತೆ. ಸೊ ನೀವೀಗ ಅಲ್ಲಿ ತನಕ ಎಲ್ಲಾರು ಹೋಗಕ್ಕಾಗಲ್ಲ, ನಿಮ್ಗೆಲ್ಲ ಇಲ್ಲೇ ಸಿಕ್ಕತ್ತೆ. ಸೊ ಸುರುಚಿಗೆ ಬನ್ನಿ, ಏನ್ ಬೇಕು ಕೇಳಿ, ಯು ನೇಮ್ ಇಟ್, ಯು ವಿಲ್ ಗಿವ್ ಇಟ್. ಉತ್ತರ ಕರ್ನಾಟಕ ಹೋದಂಗೆ ಇರ್ತದೆ. ಹೌದು. ಎಷ್ಟು ಬರ್ತವ್ರಿ ಪ್ಲೇಟ್ ನಲ್ಲಿ? ಸರ್ ಒಂದು ಪ್ಲೇಟಿಗೆ 4 ಪೀಸ್. 4 ಪೀಸಾ? ಹಾಂ ಸರ್. ಕ್ಯಾಪ್ಸಿಕಮ್ ಬಜ್ಜಿ, ಪುದೀನ ಚಟ್ನಿ. ಹಾಂ ಸರ್. ವಡ ಏನಿದು? ಸಾಬುದಾನ ವಡ. ರೆಡಿ ಆಯ್ತಿದ್ದು? ಹಾಂ, ಎಸ್ ಸರ್. ಮೊಸರು ಚಟ್ನಿ ಅಂತ ಹೇಳಿ ಸರ್. ಮೊಸರು ಚಟ್ನಿ ಅಂತ ಹೇಳಿ ಇದಕ್ಕೆ ಉಪ್ಪು ಮತ್ತೆ ಖಾರ ಪುಡಿ ಎಲ್ಲ ಹಾಕಿರುತ್ತೇವೆ ಸರ್ ರುಚಿಗೆ. ಇದು ಸಾಬುದಾನ ವಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. 15 ನಿಮಿಷ ಆಗಿದೆ. ಇವಾಗ ಬೆಂದಿದ್ಯಾ ಅಂತ ನೋಡೋಣ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ.
ಹಿಂಗಾಗತ್ತಾ ಇದು? ಹಾ ಹಿಂಗಾಗತ್ತೆ ನೋಡಿ ಸರ್. ಕಡುಬು ತರ ಕಾಣ್ತದೆ. ಕಡುಬು ಬಟ್ ಇಡ್ಲಿ. ಇಡ್ಲಿ ಓಕೆ. ಮಸಾಲಾ ಇಡ್ಲಿ ಕಡುಬು. ಇದನ್ನ ಯಾವ ತರ ಸರ್ವ್ ಮಾಡ್ತೀರಾ ತೋರಿಸಿ. ಒಂದು ಪ್ಲೇಟಲ್ಲಿ 2 ಬರ್ತಾವ? ಹೌದು 2 ಬರುತ್ತೆ ಒಂದು ಪ್ಲೇಟಲ್ಲಿ. ಓಹೋ ನೋಡಿ. ಈಗ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ತುಪ್ಪ ತುಂಬಾ ರುಚಿ ಕೊಡುತ್ತೆ. ಸೊ ಕಾಯಿ ಚಟ್ನಿ ಜೊತೆ ಇದು ರುಚಿಯಾಗಿರುತ್ತೆ. ಸುರುಚಿಗೆ ಬನ್ನಿ. ಸ್ಪೆಷಲ್ ಮಸಾಲಾ ಇಡ್ಲಿ ಬೇರೆ ಎಲ್ಲೂ ಸಿಕ್ಕಲ್ಲ. ಸೊ ಅದಕ್ಕೆ ಇಲ್ಲಿ ಬಂದು ಟೇಸ್ಟ್ ಮಾಡಿ. ಸೊ ಇದು ಯಾವಾಗ್ಲೂ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಸಿಕ್ಕತ್ತೆ. ಫ್ರೆಶ್ ಆಗಿರುತ್ತೆ, ಹೆಲ್ದಿ, ಟೇಸ್ಟಿ. ಮಸಾಲಾ ಇಡ್ಲಿ ನೋಡ್ರಿ. ಮಲ್ಲಿಗೆಕ್ಕಿಂತ ಮೃದು, ರಸಭರಿತ, ಅದ್ಭುತವಾದ ಮಸಾಲಾ ಇಡ್ಲಿ ಹೇಗಿರುತ್ತೆ ನೋಡೋಣ. ಹೆಸರಿಗೆ ತಕ್ಕಂಗೆ ಮಸಾಲ ಕಡಲೆಬೇಳೆ ಅದನ್ನ ಸೋಪ್ ಮಾಡ್ಕೊಂಡಿದ್ರು, ನೆನೆಸಿಟ್ಕೊಂಡಿದ್ರು. ಅದೆಷ್ಟು ಸಾಫ್ಟಾಗಿ ನಿಮ್ಗೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಆ ಇಡ್ಲಿಯ ಫ್ಲೇವರ್ ಒಟ್ಟಿಗೆ ಬೇರೆ ಲೆವೆಲ್ ಇಡ್ಲಿ ಇದು. ಪಡೆದೋಗ್ಬಿಡ್ತೀರ ಈ ರುಚಿಯಲ್ಲಿ. ಬಾಬಾ ನೋಡಿ ಎಷ್ಟು ಹದವಾಗಿರ್ತದೆ, ಎಷ್ಟು ವಿಭಿನ್ನವಾಗಿ, ಎಷ್ಟು ವಿಶೇಷವಾಗಿ, ಎಷ್ಟು ಥರದ ಇಡ್ಲಿಗಳು ಸಿಗ್ತಾವೆ ನಮಗೆ. ವಿಶೇಷವಾದ ರುಚಿಯೊಟ್ಟಿಗೆ ನೀವು ಸವಿಬೇಕು ಅಂದರೆ ಬನ್ನಿ ಕಣಿಸಂದ್ರ ಸುರುಚಿ. ನಾನಂತೂ ಬಂದುಬಿಟ್ಟೆ, ರೆಸಿಪಿ ಕೂಡ ತೋರಿಸ್ಬಿಟ್ಟೆ. ನೀವು ಮಾಡ್ಕೊಳ್ಳಿ, ಆ ರುಚಿ ಹೇಳಿ. ಇಲ್ಲ ಇಲ್ಲಿ ಬಂದು ಟೇಸ್ಟ್ ಮಾಡಿದರೆ ಅದು ರುಚಿ ಹೇಳ್ರಿ. ಅದ್ಭುತವಾಗಿದೆ. ಪಾರ್ಸಲ್ ತೊಗೊಂಡು ಹೋಗ್ತೀನಿ ನಾನು, ಅಷ್ಟು ಚೆನ್ನಾಗಿದೆ. ಬಾಬಾ ನೋಡ್ರಿ. ಆ್ಯಕ್ಚುಲಿ ಮಕ್ಕಳು ಕೊಟ್ಬಿಟ್ರೆ ಇದೊಂದು ಸಾಕು. ಈ ಒಂದು ಇಡ್ಲಿ ಅಂತಾರಲ್ಲ, ಇದರಲ್ಲಿ 2 ಇಡ್ಲಿ ಇದೆ, ಅಷ್ಟಿದೆ ಹಿಟ್ಟು. ಸೊ ನಾವಂತೂ ಇವತ್ತು 4 ಇಡ್ಲಿ ತಿಂದಂಗೆ ಆಯ್ತು ಇವತ್ತು. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಒಟ್ಟಿಗೆ. ಮತ್ತೆ ಬರ್ತೀವಿ ಕೈಲಾಸಂದ್ರಾಗ, ನೀವು ಮತ್ತೆ ನೋಡಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.